ಎಲ್ಲರಿಗೂ ನಮಸ್ಕಾರ. 9ನೇ ತರಗತಿಯ ಅಧ್ಯಾಯ 5ರಲ್ಲಿ ತ್ರಿಭುಜಗಳಿಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಸಹ ಸರ್ವಸಮ ತ್ರಿಭುಜಗಳಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಮಾಹಿತಿಯನ್ನು ತಾವು ತಿಳ್ಕೊತಾ ಇದ್ದೀರಿ, ಖುಷಿ ಪಡ್ತಾ ಇದ್ದೀರಿ ಅಂತ ಪರಿಭಾವಿಸ್ತೀನಿ. ಮಕ್ಕಳೇ, ಸರ್ವಸಮ ತ್ರಿಭುಜಗಳು ಅಂತ ಯಾವ ಕರಿತೀವಿ ಹೇಳಿ? ಅಷ್ಟು ಗೊತ್ತಿಲ್ವಾ ಸರ್ ನಮಗೆ? ತ್ರಿಭುಜಗಳಲ್ಲಿ 6 ಅಂಶಗಳಿರುತ್ತೆ. 6 ಅಂಶಗಳು ಪರಸ್ಪರ ಸಮನಾಗಿದ್ದರೆ ಅವು ಸರ್ವಸಮ ಅಂತ ಕರಿತೀವಿ. ಮೊದಲ ಅವಧಿನಲ್ಲಿ ತಮಗೆ ಚೆನ್ನಾಗಿ ಜ್ಞಾಪಕ ಇರ್ಬೋದು. ಏನು ಮಾಡಿದ್ರಿ ಹೇಳಿ? ಹೋಗಿ ಸರ್ 6 ಯಾರು ಪರೀಕ್ಷೆ ಮಾಡ್ತಾರೆ? ನೋಡಿ ಸರ್, ಹೇಗಿದ್ದರೂ ತ್ರಿಭುಜ ರಚನೆ ಮಾಡೋದಕ್ಕೆ 3 ಅಂಶಗಳು ಮಾತ್ರ ಬೇಕು ಅಂತ ನಮಗೆ ಗೊತ್ತಿದೆ. ಅದರಿಂದ ತಾವು ಹೇಳ್ತಾ ಹೋಗಿ, ನಾವು ರಚನೆ ಮಾಡ್ತಾ ಹೋಗ್ತೀವಿ. ಆ ಅಳತೆಗನುಗುಣವಾಗಿ ಒಂದೇ ಸರ್ವಸಮ ತ್ರಿಭುಜಗಳು ಬಂತು ಅಂದರೆ ಅದನ್ನು ನಿಬಂಧನೆ ಅಂತ ಯಾಕೆ ತಗೋಬಾರ್ದು ಅಂತ ಹೇಳಿದ್ರಿ. ಅದ್ರ ಪ್ರಕಾರ ನಾವು 4 ನಿಬಂಧನೆಗಳನ್ನು ಸೃಷ್ಟಿ ಮಾಡಿದ್ರಿ ತಾವೇನೆ. ಜ್ಞಾಪಕ ಇದೆಯಲ್ಲ? ಕೋಬಾಕೋ ಸರ್ವಸಮತೆಯ ನಿಯಮ. 2 ಬಾಹುಗಳು, ಅವುಗಳ ನಡುವಿನ ಕೋನ, ಮತ್ತೊಂದು ತ್ರಿಭುಜದ 2 ಅನುರೂಪ ಬಾಹುಗಳು ಮತ್ತು ಅವುಗಳ ನಡುವಿನ ಕೋನಕ್ಕೆ ಸಮನಾಗಿದ್ದರೆ ಆ 2 ತ್ರಿಭುಜಗಳನ್ನು ಸರ್ವಸಮ ಅಂತ ಕರಿಬೋದು. ಆಗ ಸರ್ ಉಳಿದ ಅಂಶಗಳನ್ನು ಪರೀಕ್ಷೆ ಮಾಡಿದರೆ ನನನೆ ಘಂಟಾಘೋಷವಾಗಿ ಹೇಳ್ಬೋದು ಸರ್ ಅವು ಸರ್ವಸಮವಾಗಿರುತ್ತೆ ಅಂತ. 2ನೇದು, ಇದಕ್ಕೊಂದು ಅಪವಾದ ಇದೆ ಅಂತ ಗೊತ್ತು. ಏನು ಹೇಳಿ? ಬಾಕೋಬಾ ಏನು ಹೇಳಿ? 2 ಬಾಹುಗಳು ನಡುವಿನ ಕೋನನೇ ಆಗಿರಬೇಕು, ಇಲ್ದರೆ ಇದ್ರೆ ಆಗಲ್ಲ ಅಂತ ಗೊತ್ತು. ಅಪವಾದ ಇದೆ ಲಂಬಕೋನ ತ್ರಿಭುಜದಲ್ಲಿ. ಲಂಬಕೋನ ತ್ರಿಭುಜದಲ್ಲಿ ಮಾತ್ರ ವಿಕರಣಕ್ಕೆ ಸಮನಾಗಿದ್ದು, ಯಾವುದಾದ್ರೂ ಒಂದು ಅನುರೂಪ ಜೋಡಿ ಬಾಹುಗಳು ಸಮನಾಗಿದ್ದರೆ ಸಾಕು, ನೋಡಿ ಅವು ಸರ್ವಸಮ ಅಂತ ಹೇಳಿಬಿಡ್ಬೋದು. 3ನೇದು ನಿಮಗೆ ತುಂಬ ಇಷ್ಟ. ಯಾಕೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕೆ ಅಂದರೆ ಇಲ್ಲಿ ನಿಬಂಧನೆಯೇ ಇಲ್ಲ ಸರ್. 2 ಕೋನ 1 ಬಾಹು, ಅದು ಮಧ್ಯದಲ್ಲಿ ಬೇಕಾದರೂ ಇರ್ಬೋದು, ಕೊನೆಯಲ್ಲಿ ಬೇಕಾದರೂ ಇರ್ಬೋದು, ಹೇಗೆ ಬೇಕಾದ್ರೂ ಇರ್ಬೋದು ಸರ್. ಒಂದು ತ್ರಿಭುಜದ 2 ಕೋನಗಳು, ಯಾವುದಾದ್ರೂ 1 ಬಾಹು ಸಮನಾಗಿದ್ದರೆ ಸಾಕು ಅವನ್ನ ಸರ್ವಸಮ ಅಂತ ಹೇಳೋದಕ್ಕೆ. ಆದ್ದರಿಂದ ನಿಮ್ಗೆ ಇಷ್ಟ ಅಂತ ಅನ್ಕೋತೀನಿ. 4ನೇದು ಇದೆಯಲ್ಲ, ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಅನುರೂಪ ಬಾಹುಗಳಿಗೆ ಸಮನಾಗಿದ್ದರೆ ಅದು ಸರ್ವಸಮ ಅಂತ ಕರಿತೀವಿ, ಹೌದಲ್ವಾ? ಇದಾದ ಮೇಲೆ ಬಂದಿದ್ದು 2ನೇ ಅವಧಿನಲ್ಲಿ, ಸೆಕೆಂಡ್ ಪೀರಿಯಡಲ್ಲಿ ಎಷ್ಟು ಚೆನ್ನಾಗಿರೋ 2 ಮುದ್ದಾದ ಥಿಯರಮ್ಗಳನ್ನು ಕಲ್ತ್ಕೊಂಡ್ರಿ, ಪ್ರಮೇಯಗಳು. ಸರ್, ಸಮಬಾಹುಗಳಿಗೆ ಅಭಿಮುಖವಾದ ಕೋನಗಳು ಸಮನಾಗಿರುತ್ತೆ. ಸರ್, ಅದರ ವಿಲೋಮ ಕೂಡ ನಿಜ ಸರ್. ಸಮನಾದ ಕೋನಗಳಿಗೆ ಅಭಿಮುಖವಾದಂಥ ಬಾಹುಗಳು ಸಮನಾಗಿರುತ್ತೆ. ಅದ್ರ ಮೇಲೆ ಎಷ್ಟು ಚೆನ್ನಾಗಿರೋ ಲೆಕ್ಕಗಳನ್ನೆಲ್ಲ ಮಾಡಿದ್ರಿ 3ನೇ ಅವಧಿನಲ್ಲಿ. ಕಳೆದ ಬಾರಿ ಚೆನ್ನಾಗಿ ಜ್ಞಾಪಕ ಇದೆ ನಿಮಗೆಲ್ಲನೂ, ಕೋಬಾಕೋ ಈ ನಿಬಂಧನೆಯನ್ನು ಸ್ವೀಕೃತ ಮಾಡಿಕೊಂಡು, ಸ್ವೀಕೃತ ಸಿದ್ಧಾಂತ ಅಂತ ಭಾವಿಸ್ಕೊಂಡು ಕೋಬಾಕೋ ಆ ನಿಯಮವನ್ನು ಸಾಧನೆ ಮಾಡಿದ್ರಿ. ಮನೆಯಲ್ಲೆಲ್ಲ ಪ್ರಯತ್ನ ಪಟ್ಟಿದ್ದೀರಿ ಅಂತ ಅನ್ಕೋತೀನಿ. ಏನು ಹೇಳಿ? ಉಲ್ಟಾ ಪಲ್ಟಾ ಮಾಡೋದಕ್ಕೆ. ಹೇಗೆ ಹೇಳಿ? ಕೋಬಾಕೋ ನಿಯಮವನ್ನು ಸ್ವೀಕೃತ ಮಾಡಿಕೊಂಡು ಬಾಕೋಬವನ್ನು ಸಾಧಿಸ್ಬೋದಾ ಅಂತ ಪ್ರಯತ್ನ ಪಟ್ಟಿದ್ದೀರಿ. ಅದಕ್ಕೆ ಸಂಬಂಧಪಡುವಂಥ ಎಷ್ಟು ಮುದ್ದಾಗಿರೋ ಲೆಕ್ಕಗಳನ್ನು ಮಾಡಿದ್ರಿ ಅಲ್ವಾ? ಕಳೆದ ಬಾರಿ ನಿಮ್ಗೊಂದು ಪ್ರಾಮಿಸ್ ಮಾಡಿದ್ದೆ. ಏನು ಹೇಳಿ? ನೋಡಪ್ಪ, ಸಮನಾದ ಬಾಹುಗಳು, ಸಮನಾದ ಕೋನಗಳು, ಇದಕ್ಕೆ ಸಮನಾಗಿ ಮಾತಾಡ್ತಾ ಇದ್ದೀರಲ್ಲ ಸರ್, ಅಸಮತೆ ಬಗ್ಗೆ ಹೇಳಲೇ ಇಲ್ಲ. 2 ಬಾಹುಗಳು ಸಮನಾಗಿಲ್ಲಪ್ಪ. ಆಗ ಕೋನಗಳಿಗೂ ಅದಕ್ಕೂ ಏನಾದರೂ ಸಂಬಂಧ ಇದೆಯಾ ಸರ್? ಇವತ್ತು ಆ ಕೆಲಸ ಮಾಡೋಣ. ಇವತ್ತು ತ್ರಿಭುಜಗಳ ಅಸಮಾನತೆಗೆ ಸಂಬಂಧಪಟ್ಟಂತಹ ಮುದ್ದಾದ ಪ್ರಮೇಯಗಳು, ಅವುಗಳನ್ನು ಈಗ ನೀವು ತಾತ್ವಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ಕಂಡುಹಿಡಿಯುವಂಥ ಪ್ರಯತ್ನ ಮಾಡೋಣ. ಇನ್ಯಾಕೆ ತಡ? ಸಿದ್ಧರಾಗಿದ್ದೀರಾ? ಬನ್ನಿ ಮಕ್ಕಳೇ, ಸ್ಟಾರ್ಟ್ ಮಾಡೋಣ. ಇಲ್ಲೊಂದು ಚಟುವಟಿಕೆ ಮಾಡ್ತಾಯಿದ್ದೀನಿ, ಬಹಳ ಸೂಕ್ಷ್ಮವಾಗಿ ಗಮನಿಸಿ. ಇಲ್ಲಿ ನೋಡಿ, ನಾನು BC ಎನ್ನುವಂಥ ರೇಖಾಖಂಡವನ್ನು ಎಳ್ಕೊಂಡಿದ್ದೇನೆ. ಇಲ್ಲಿ AC ಬಾಹುವನ್ನು ಅಳತೆ ಮಾಡ್ತಾಯಿದ್ದೀನಿ ಮಕ್ಕಳೇ. 4 ಸೆಂಟಿಮೀಟ್ರ್ ಇದೆಯಪ್ಪ. ಆಗ ಅದಕ್ಕೆ ಎದುರುಗಡೆ ಇರುವಂಥ ಕೋನ ಯಾವುದು ಹೇಳಿ ಸರ್? ಕಾಣಿಸ್ತಾ ಇದೆಯಲ್ಲ ಸರ್, B ಕೋನ. ಅದು 50 ಡಿಗ್ರಿ ಇದೆ. ಎರಡನ್ನೂ ಬರ್ಕೊಂಬಿಡ್ಲ ನಾನು? ಏನು ಹೇಳಿ? ಬಾಹುವಿನ ಉದ್ದ 4 ಸೆಂಟಿಮೀಟ್ರ್ ಆದಾಗ ಕೋನ, ಅದಕ್ಕೆ ಎದುರುಗಡೆ ಇರೋ ಕೋನ 50 ಡಿಗ್ರಿ ಇದೆ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಆ AC ಬಾಹುವನ್ನು ವೃದ್ಧಿಸ್ತೀನಪ್ಪ. ಎಲ್ಲಿವರೆಗೂ ಸರ್? A'ವರೆಗೆ. ಈಗ A'(C)ನ ಉದ್ದವನ್ನು ತೆಗೆದುಕೋತೀನಿ. ಜಾಸ್ತಿ ಮಾಡಿದ್ದೀನಿ ಮಕ್ಕಳೇ. ಆಗ ಕೋನ ಏನಾಗುತ್ತೆ ಹೇಳಿ ನೋಡೋಣ. ಸರ್, ಕಾಣಿಸ್ತಾ ಇದೆ ಸರ್, ಆ ಕೋನದ ಅಳತೆ ಕೂಡ ಜಾಸ್ತಿ ಆಗ್ತಾ ಇದೆ. ಅವೆರಡನ್ನೂ ಅಳತೆ ಮಾಡಿ ನೋಡೋಣ. A'(C)ನ ಉದ್ದ ಈಗ 5.3 ಸೆಂಟಿಮೀಟ್ರ್ ಆದರೆ ಆ ಕೋನ 60 ಡಿಗ್ರಿ ಆಗಿದೆ. ತಡ್ರಿ ಮಾಡ್ತೀನಿ, ಇನ್ನಷ್ಟು ವೃದ್ಧಿಸ್ತೀನಿ. ಎಲ್ಲಿಗೆ? A', ಬೇಕಾದ್ರೆ ನೀವು ಬೇರೆ ಹೆಸರು ಬೇಕಾದ್ರೂ ಕೊಟ್ಕೋಬೋದು. ಈಗ ಅದನ್ನು Bಗೆ ಸೇರಿಸ್ತೀನಪ್ಪ. ಈಗ ಅದ್ರ ಎದುರುಗಡೆ ಇರುವಂಥ A'(C) ಇದೆಯಲ್ಲ, ಅದ್ರ ಎದುರುಗಡೆ ಇರುವ ಕೋನ ಏನಾಗುತ್ತೆ ಹೇಳಿ? ಕರೆಕ್ಟು ಸರ್, ಇನ್ನೂ ದೊಡ್ಡದಾಗ್ತಾ ಇದೆ.
ಹೌದು, ಆ ಬಾಹುವಿನ ಉದ್ದ ಜಾಸ್ತಿ ಆದಂತೆಲ್ಲ ಅಲ್ಲಿ ಉಂಟಾಗ್ತಿರುವಂಥ ಕೋನ ಕೂಡ ಜಾಸ್ತಿ ಆಗ್ತಾನೇ ಇದೆ. ಏನು ತೀರ್ಮಾನಕ್ಕೆ ಬರ್ಬೋದು ಹೇಳಿ ನೋಡೋಣ? ಏನು ತೀರ್ಮಾನಕ್ಕೆ ಬರ್ಬೋದು? ಬಾಹುವಿನ ಉದ್ದ ಹೆಚ್ಚಾದಂತೆಲ್ಲ ಸರ್ ಕೋನನು ಹೆಚ್ಚಾಗ್ತಾ ಹೋಗುತ್ತೆ ಸರ್. ಅಂದ್ಕೊಳ್ರಪ್ಪ, ಅದೇ ದೊಡ್ಡ ಬಾಹು ಆವಾಗ ಕೋನ ಏನಾಗುತ್ತೆ? ಅದು ಜಾಸ್ತಿ ಆಗುತ್ತೆ ಸರ್. ಅದು ದೊಡ್ಡ ಬಾಹು ಆಗಿದ್ಮೇಲೆ ಅದು ದೊಡ್ಡ ಕೋನ ಆಗಲೇಬೇಕು. ಆಹಾ, ಎಂಥ ವಿಷಯ ಸಿಕ್ಕೋಯ್ತು ಸರ್. ಹಾಗಾದರೆ ಒಂದು ತ್ರಿಭುಜದಲ್ಲಿ ದೊಡ್ಡ ಬಾಹುವಿಗೆ ಎದುರುಗಡೆ ಇರೋ ಕೋನ ದೊಡ್ಡದಾಗಿರುತ್ತೆ, ಚಿಕ್ಕ ಬಾಹುವಿಗೆ ಎದುರುಗಡೆ ಇರೋ ಕೋನ ಚಿಕ್ಕದಾಗಿರುತ್ತೆ. ಚೆನ್ನಾಗಿದೆ ಸರ್. ಬರೆಯೋಣ. ಒಂದು ತ್ರಿಭುಜದಲ್ಲಿ ದೊಡ್ಡ ಬಾಹುವಿಗೆ ಅಭಿಮುಖವಾದ ಕೋನ ದೊಡ್ಡದಾಗಿರುತ್ತೆ, ಚಿಕ್ಕ ಬಾಹುವಿಗೆ ಎದುರುಗಡೆ ಇರೋ ಕೋನ ಸರ್ ಚಿಕ್ಕದಾಗಿರುತ್ತೆ. ಈ ಪ್ರಮೇಯವನ್ನು ಸಾಧನೆ ಮಾಡೋಣ ಸರ್. ಈಗ ಮಾಡಿದ್ರಲ್ಲ ಸರ್, ಇದನ್ನು ಪ್ರಾಯೋಗಿಕ ಸಾಧನೆ ಅಂತ ಕರೀತಾರೆ ಮಕ್ಕಳೇ. ಅಳತೆ ಮಾಡಿ ನೀವೇ ಕಂಡುಹಿಡಿಯೋದು. ಹಾಗೆ ಮಾಡೋದು ಬೇಡ. ಬುದ್ಧಿ ಬರೀ ಬುದ್ಧಿ ಚಾಕಚಕ್ಯತೆಯಿಂದನೇ ಈ ಪ್ರಮೇಯ ಸಾಧನೆ ಮಾಡ್ಬೋದು. ಅದನ್ನು ತಾತ್ವಿಕ ಸಾಧನೆ ಅಂತ ಕರೀತಾರೆ. ನಮ್ಮ ವಿಜ್ಞಾನ ಮತ್ತು ಗಣಿತ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾದಂತಹ ಸಾಮರ್ಥ್ಯಗಳಲ್ಲಿ ಒಂದೇನು ಅಂತಂದರೆ ರ್ಯಾಷನಲ್ ಥಿಂಕಿಂಗ್, ವಿಶ್ಲೇಷಣಾ ಸಾಮರ್ಥ್ಯ, ವಿವೇಚನಾ ಸಾಮರ್ಥ್ಯ, ವೈಚಾರಿಕ ಸಾಮರ್ಥ್ಯ. ಇವೆಲ್ಲ ಡೆವಲಪ್ ಆಗೋದು ನೋಡಿ ಈ ರೇಖಾಗಣಿತದ ಮೂಲಕ. ಪ್ರಮೇಯಗಳನ್ನು ಸಾಧನೆ ಮಾಡ್ತಾ 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 ಎಷ್ಟು ಕೌಶಲ್ಯಪೂರ್ಣತೆ ನಿಮ್ದಾಗತ್ತೆ ಅಂತಂದರೆ, ಯಾವುದೇ ಕಷ್ಟಮಯವಾದ ಸನ್ನಿವೇಶದಲ್ಲಿ ಆ ಸಂದರ್ಭವನ್ನು ವಿಮರ್ಶೆ ಮಾಡಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಮಾಡಬೇಕು, ಯಾವುದು ಮಾಡಬಾರ್ದು, ಏನು ಮಾಡಬೇಕು ಅನ್ನೋ ನಿರ್ಣಯಿಸುವಂತಹ ಎಬಿಲಿಟಿ ಇದೆಯಲ್ಲ, ಇದು ಜೀವನದ ಎಲ್ಲ ರಂಗಗಳಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಇದು ಪ್ರಮೇಯ ತಂದುಕೊಡುತ್ತೆ ಅಂತಂದರೆ ನೀವು ಆಶ್ಚರ್ಯ ಆಗ್ಬೋದು. ಬನ್ನಿ, ಈ ಪ್ರಮೇಯವನ್ನು ತಾತ್ವಿಕವಾಗಿ ನಿಮ್ಮ ಬುದ್ಧಿಮತ್ತೆಗೆ ಒಂದು ಕಸರತ್ತು ಕೊಟ್ಟು ಸಾಧನೆ ಮಾಡೋಣ. ನೋಡೋಣ ಹೇಗೆ ಸಾಧನೆ ಮಾಡೋದು. ಈ ಪ್ರಮೇಯವನ್ನು ಸಾಧನೆ ಮಾಡೋದಕ್ಕೆ ಒಂದು ಸ್ವಲ್ಪ ಹಿಂದಿನ ತರಗತಿಯ ಒಂದಿಷ್ಟು ಮಾಹಿತಿಗಳು ಬೇಕಾಗುತ್ತೆ. ಈಗಾಗಲೇ ಕಲ್ತಿರೋದ್ರ ಜೊತೆಗೆ ಯಾವ್ದು ಕಲ್ತಿದ್ದೀರಿ? ಸಮನಾದ ಬಾಹುಗಳಿಗೆ ಅಭಿಮುಖವಾದ ಕೋನಗಳು ಸಮನಾಗಿರುತ್ತವೆ, ಅದೆಲ್ಲ ಗೊತ್ತಿದೆ. ತ್ರಿಭುಜದ ಸರ್ವಸಮ್ಮತೆ ನಿಯಮಗಳು ಗೊತ್ತಿದೆ. 8ನೇ ತರಗತಿಯ ಬಹುಮುಖ್ಯವಾದಂಥ ಒಂದು ವಿಷಯವನ್ನು ಜ್ಞಾಪಿಸ್ಕೊಳ್ಳೋಣ. ನೋಡಿ ಅದೇನು ಅಂತ. ಸರ್, ಒಂದು ತ್ರಿಭುಜ ಇದೆ ಅಂತ ಇಟ್ಕೊಳ್ಳಿ. ಅದರ ಯಾವುದಾದ್ರೂ ಒಂದು ಬಾಹು ತೆಗೆದುಕೊಳ್ಳಿ ಸರ್, ನಿಮ್ಗೆ ಇಷ್ಟ ಬಂದಿರೋ ಬಾಹು, BC ಬಾಹು. ಅದನ್ನು D ವರೆಗೆ ವೃದ್ಧಿಸಿ ಸರ್. ವೃದ್ಧಿಸಿದ ತಕ್ಷಣ ಒಂದು ಹೊರಕೋನ ಉಂಟಾಗುತ್ತೆ. ACD ಅನ್ನೋದು ಹೊರಕೋನ ಅಂದ್ಕೊಳ್ರಪ್ಪ. ಈಗ ಅದು 140 ಡಿಗ್ರಿ ಇದೆ ಅಂತ ನಿಮಗೆ ಗೊತ್ತಿದೆ. ಅಂತರ್ ಅಂದರೆ ಅದರ ಒಳಗಡೆ ಇರುವ, ಅಭಿಮುಖ ಅಂದರೆ C ಕೋನಕ್ಕೆ ಅಭಿಮುಖವಾದ A ಕೋನ ಮತ್ತು B ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದು. ಆದ್ದರಿಂದ ಈ ACD ಕೋನ ಅನ್ನೋದು ನೋಡಿ, B ಕೋನ ಅದು 50 ಡಿಗ್ರಿ ಇದೆ ಅಂದ್ಕೊಳ್ಳಿ. ನಮ್ಮ ಉದಾಹರಣೆಯಲ್ಲಿ A ಕೋನ ಅದು ನನ್ನ ಉದಾಹರಣೆಯಲ್ಲಿ 90 ಡಿಗ್ರಿ ಇದೆ ಅಂದ್ಕೊಳ್ಳಿ. ಅವೆರಡು ಕೂಡಿದ್ರೆ ಎಷ್ಟಿರುತ್ತೋ ಅಷ್ಟಿರುತ್ತೆ. ಒಂದು ಸಣ್ಣ ಕಾಮನ್ ಸೆನ್ಸನ್ನು ಉಪಯೋಗಿಸಿ ಮಕ್ಕಳೇ. ನೋಡಿ, ACD ಅನ್ನೋದು ಹೊರಕೋನ. ಅದು ಎಷ್ಟಪ್ಪ ಇರುತ್ತೆ ಅಂದರೆ ಈ A ಕೋನ B ಕೋನ ಕೂಡಿದ್ರೆ ಎಷ್ಟಿರುತ್ತೋ ಅಷ್ಟಿರುತ್ತೆ. ಯೋಚನೆ ಮಾಡಿ ಹೇಳಿ. ಹಾಗಾದರೆ ಆ ಹೊರಕೋನ B ಕೋನಕ್ಕಿಂತ ಜಾಸ್ತಿ ಇರುತ್ತಾ? ಸರ್, ಇದರಲ್ಲಿ ಏನು ದೊಡ್ಡ ವಿಷಯ? 140 ಅನ್ನೋದು 50ಕ್ಕಿಂತ ಜಾಸ್ತಿನೇ ತಾನೇ? ಯಾವಾಗಲೂ ಮರಿಬೇಡಿ, ಅವೆರಡನ್ನೂ ಕೂಡಿದ್ರೆ ಹೊರಕೋನ ಬರುತ್ತೆ. ಅಂದರೆ ಹೊರಕೋನ ಯಾವಾಗಲೂ ಅಂತರ್ ಅಭಿಮುಖ ಕೋನಕ್ಕಿಂತ ಯಾವಾಗಲೂ ಜಾಸ್ತಿ ಇರುತ್ತೆ, B ಕೋನಕ್ಕಿಂತ ಜಾಸ್ತಿ ಇರುತ್ತೆ. ಅಫ್ಕೋರ್ಸ್ B ಕೋನಕ್ಕಿಂತ ಜಾಸ್ತಿ ಇದ್ಮೇಲೆ ಜೊತೆಗೆ ACD ಕೋನ ಹೊರಕೋನ A ಕೋನಕ್ಕಿಂತನೂ ಜಾಸ್ತಿ ಇರಲೇಬೇಕು ತಾನೆ. ನೋಡಿ, ಹೊರಕೋನ ACD ಅನ್ನೋದು A ಕೋನಕ್ಕಿಂತಲೂ ಜಾಸ್ತಿ ಇರುತ್ತೆ. ಒಪ್ಕೋತೀರಲ್ವ ನೀವು? ಈ ಅಂಶವನ್ನು, ಮುದ್ದಾಗಿರೋ ವಿಷಯವನ್ನು ಈಗ ಪ್ರಮೇಯ ಮಾಡೋದಕ್ಕೆ ಬಳಸ್ಕೊತಾ ಇದ್ದೀವಿ ಮಕ್ಕಳೇ. ಸ್ಟಾರ್ಟ್ ಮಾಡೋಣ ಪ್ರಮೇಯನ. ಅಸಮತೆಗೆ ಸಂಬಂಧಪಟ್ಟಂಥ ಮೊದಲ ಪ್ರಮೇಯ ಇದು. ತ್ರಿಭುಜದಲ್ಲಿ 2 ಬಾಹುಗಳು ಅಸಮವಾಗಿದ್ದಾಗ, ಅದೇ ತಾನೇ ಪ್ರಶ್ನೆ, ದೊಡ್ಡ ಬಾಹುವಿಗೆ ಎದುರುಗಡೆ ಇರುವಂಥ ಕೋನ ದೊಡ್ಡದಾಗಿರುತ್ತೆ ಅಂತ ಸಾಧನೆ ಮಾಡಬೇಕು. ಮತ್ತು ಈ ಹೇಳಿಕೆಗಳನ್ನೆಲ್ಲನೂ ಕೂಡ ಚಿತ್ರೋಪಾದಿಯಲ್ಲಿ ಬರ್ಕೋತೀವಿ. ಒಂದು ಉದಾಹರಣೆ ತೆಗೆದುಕೋತೀವಿ. ಈ ಉದಾಹರಣೆಗೆ ಈ ಸಾಮಾನ್ಯವಾದ ಹೇಳಿಕೆ ಸತ್ಯವಾಗಿರೋದ್ರಿಂದ ಈ ರೀತಿ ತೆಗೆದುಕೊಳ್ಳಬಹುದಾದಂಥ ಎಲ್ಲ ಉದಾಹರಣೆಗಳಿಗೂ ಇದು ನಿತ್ಯ ಸತ್ಯವಾಗಿರುತ್ತೆ ಅನ್ನೋದು ಸಾಧನೆ ಮಾಡೋ ರೀತಿ. ಬನ್ನಿ, ತಡ ಯಾಕೆ, ಒಂದು ಉದಾಹರಣೆ ತೆಗೆದುಕೊಳ್ಳಿ. ತ್ರಿಭುಜ. ಹಾಗಾದ್ರೆ ಒಂದು ತ್ರಿಭುಜ ಬರ್ಕೋಬೇಕು ಅಂತ ಆಯ್ತಲ್ವಾ? ABC ಅನ್ನೋದು ಒಂದು ತ್ರಿಭುಜ. ಇದರಲ್ಲಿ 2 ಬಾಹುಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮಕ್ಕಳೇ. ಯಾವುದೆರಡು ಸೆಲೆಕ್ಟ್ ಮಾಡ್ಕೋತೀರಿ? ಸರ್, AC ಉದ್ದವಾಗಿ ಕಾಣಿಸ್ತಾ ಇದೆ ಸರ್, ಅದಿರಲಿ ಸರ್.
ಈ ತ್ರಿಭುಜದಲ್ಲಿ ಆ ಎ ಸಿ ಬಾಹು ಅನ್ನೋದು ಸರ್ ಎ ಬಿ ಬಾಹುಗಿಂತ ದೊಡ್ಡದಾಗಿದೆ ಸರ್. ಆಯ್ತಪ್ಪ, ಈ ಎ ಸಿ ಬಾಹುಗೆ ಅಭಿಮುಖವಾದ ಕೋನ ಯಾವುದು ಸರ್? ಸರ್ ಬಿ ಕೋನ ಸರ್. ಅಷ್ಟು ಗೊತ್ತಾಗಲ್ವ ಸರ್? ಆ ಬಿ ಕೋನ ಅನ್ನೋದು ಎ ಬಿ ಚಿಕ್ಕ ಬಾಹು ತಾನೆ ತೆಗೆದುಕೊಂಡಿರೋ ಉದಾಹರಣೆಯಲ್ಲಿ, ಅದಕ್ಕೆ ಎದುರುಗಡೆ ಇರುವಂತಹ ಕೋನ ಯಾವುದು ಸರ್? ಎ ಬಿಗೆ ಎದುರುಗಡೆ ಇರೋ ಕೋನ ಸಿ ಕೋನ ಸರ್. ಅದಕ್ಕಿಂತ ದೊಡ್ಡದಾಗಿರುತ್ತೆ ಅಂತ ಸಾಧನೆ ಮಾಡಬೇಕು. ಅರ್ಥ ಆಯ್ತಲ್ಲ? ದೊಡ್ಡ ಬಾಹುವಿಗೆ ಎದುರುಗಡೆ ಇರೋ ಕೋನ ದೊಡ್ಡದಾಗಿರುತ್ತೆ ಅಂದರೆ ಈ ಬಿ ಕೋನ ಸಿ ಕೋನಕ್ಕಿಂತ ದೊಡ್ಡದಾಗಿರುತ್ತೆ ಅಂತ ಸಾಧನೆ ಮಾಡಬೇಕು ನೀವು. ಚೆನ್ನಾಗಿದೆ ಅಲ್ವಾ? ಹೆಂಗೆ ಮಾಡೋದು ಇದು? ಹಾಗಾದರೆ ಒಂದು ಸಣ್ಣ ಪರೀಕ್ಷೆ ಮಾಡೋಣ. ಏನೇನೆಲ್ಲ ಮಾಡೋಕ್ಕಾಗುತ್ತೋ ಮಾಡಿ. ಈಗ ನಾನೇನು ಮಾಡ್ತೀನಿ, ಆ ಎ ಸಿ ಉದ್ದವಾಗಿದೆಯಲ್ಲ, ಎ ಬಿಗಿಂತ ಎಷ್ಟು ಜಾಸ್ತಿ ಇದೆಯೋ ಅದನ್ನು ಕಟ್ ಮಾಡ್ಕೊಂಬಿಟ್ರೆ ಸರ್ ಹೆಂಗೆ ಸರ್ ಮಾಡೋದದು? ಆ ಎ ಬಿ ಎಷ್ಟಿದೆಯೋ ಅಷ್ಟೇ ಇರೋ ಥರ ಎ ಸಿ ಮೇಲೆ ಡಿ ಅನ್ನೋವಂಥ ಬಿಂದು ಗುರುತು ಮಾಡಿಕೊಂಡು ಆ ಬಿ ಡಿ ತೊಗೊಂಡೋಗಿ ಸೇರಿಸ್ಬಿಡ್ತೀನಿ ಸರ್. ಅದನ್ನು ಸೇರಿಸಿದ್ರಿಂದ ಏನು ಅನುಕೂಲ ಆಗುತ್ತೆ ಸರ್? ತಕ್ಷಣ ಏನೋ ಅರ್ಥ ಆಯಿತು ಸರ್. ಅಲ್ಲೊಂದು ಸಮದ್ವಿಬಾಹು ತ್ರಿಭುಜ ಬರ್ತಾ ಇದೆ. ಯಾವ್ದು ಹೇಳಿ ಸರ್? ಎ ಬಿ ಡಿ ಅನ್ನೋದು ಸಮದ್ವಿಬಾಹು ತ್ರಿಭುಜ. ಸರಿ ಸರ್, ನೀವು ಹೇಳಿ ಚೆನ್ನಾಗಿ ತಲೆಯಲ್ಲಿ ನಾಪ್ಕ ಇದೆ ಸರ್. ಸಮದ್ವಿಬಾಹು ತ್ರಿಭುಜ ಅಂತಿದ್ದಂಗೆ ಕಣ್ಣು ಮುಂದೆ ಕಟ್ಟು ಬರುತ್ತೆ ಸರ್. ಮೂರನೇ ಬಾಹು ಮೇಲಿನ ಕೋನಗಳು ಸಮನಾಗಿರುತ್ತೆ ಸರ್. ಆ ಪುಟಾಣಿ ಎ ಬಿ ಡಿ ಕೋನ ಅನ್ನೋದು ಎ ಡಿ ಬಿ ಕೋನಕ್ಕೆ ಸಮನಾಗಿರುತ್ತೆ ಸರ್. ನೀವು ಹೇಳ್ತಾ ಇರೋದು ಬಿ ಕೋನ ತಾನೇ ಸರ್? ಆ ಎ ಬಿ ಸಿ ಕೋನ ಅನ್ನೋದು ಹಾಗಾದರೆ ಆ ಎ ಬಿ ಡಿ ಕೋನಕ್ಕಿಂತ ಜಾಸ್ತಿ ಇರುತ್ತೆ ಸರ್. ಹಾಗಾದರೆ ಎ ಬಿ ಸಿ ಕೋನ ಅನ್ನೋದು ಆ ಎ ಡಿ ಬಿ ಕೋನಕ್ಕಿಂತಲೂ ಜಾಸ್ತಿ ಇರಲೇಬೇಕು ಸರ್. ಈ ತ್ರಿಭುಜನ ಒಂದು ಸ್ವಲ್ಪ ಹೀಗೆಲ್ಲ ನೋಡಿದ್ರೆ ಆ ಬಿ ಡಿ ಸಿ ತ್ರಿಭುಜಕ್ಕೆ ಆ ಎ ಡಿ ಬಿ ಅನ್ನೋದು ಹೊರಕೋನ ಆಗಿದೆ ಸರ್. ಹಾಗಾದರೆ ಹೊರಕೋನ ಸಿ ಕೋನಕ್ಕಿಂತ ಜಾಸ್ತಿ ಇರಬೇಕು. ಅಯ್ಯೋ ಗೊತ್ತಾಗೋಯ್ತು ಸರ್, ಹಾಗಾದರೆ ಎ ಬಿ ಸಿ ಕೋನ ಸಿ ಕೋನಕ್ಕಿಂತ ಜಾಸ್ತಿ ಇರುತ್ತೆ. ನೋಡಪ್ಪ, ಇಷ್ಟು ಮನಸ್ಸಿನ ಸ್ಫುಟಲದಲ್ಲಿ ಹಾದು ಹೋಗ್ಬೇಕು ಮಕ್ಕಳೇ. ಈ ಪ್ರಮೇಯವನ್ನು ಈಗ ಸಾಧನೆ ಮಾಡೋಣ ಬನ್ನಿ. ಆ ಪುಟಾಣಿ ರಚನೆ ಮಾಡಿದ್ರಲ್ಲ, ಅದನ್ನು ವಿಶ್ಲೇಷಣೆ ಮಾಡಿದ್ರಲ್ಲ, ಅದನ್ನು ಸಂಕ್ಷಿಪ್ತವಾಗಿ ಬರೆಯೋಣ. ಅದನ್ನು ಸಂಕ್ಷೇಪಿಸೋದು, ಸಿಂಥಸಿಸ್ ಅಂತ ಕರೀತಾರೆ. ನೋಡೋಣ ಈಗ. ಆ ಎಬಿಲಿಟಿನೂ ಭಾಳ ಮುಖ್ಯ. ಎ ಬಿ ಸಿ ತ್ರಿಭುಜ ಇತ್ತು, ಅದರಲ್ಲಿ ರಚನೆ ಮಾಡಿದ್ರಿ. ಎ ಬಿ ಈಕ್ವಲ್ಸ್ ಎ ಡಿ ಆಗೋ ಥರ ಎ ಸಿ ಮೇಲೆ ಈಗ ತೆಗೆದುಕೊಟ್ರಪ್ಪ. ಆ ಎ ಬಿ ಡಿ ತ್ರಿಭುಜ ಒಂದು ಸಮದ್ವಿಬಾಹು ತ್ರಿಭುಜ. ಈ ಎ ಬಿ ಅನ್ನೋದು ಎ ಡಿಗೆ ಸಮನಾಗಿದೆ. ಹಾಗಿದ್ಮೇಲೆ ಯಾವ ಕೋನಗಳು ಸಮನಾಗಿರುತ್ತೆ ಹೇಳಿ? ವೆರಿ ಗುಡ್, ಹೇಳಿ. ಎ ಬಿ ಡಿ ಕೋನ ಕಾಣಿಸ್ತಾ ಇದೆ ಚಿತ್ರದಲ್ಲಿ ನೋಡಿ. ಹಾಗೆಯೇ ಯಾವುದಕ್ಕೆ ಸಮನಾಗಿರುತ್ತೆ ಹೇಳಿ? ಎ ಡಿ ಬಿ ಕೋನಕ್ಕೆ ಸಮನಾಗಿರುತ್ತೆ ಸರ್. ತುಂಬ ಸುಲಭ ಸರ್. ಒಂಚೂರು ಹಾಗೆ ಚಿತ್ರನ ಗಮನ ಇಟ್ಟು ನೋಡಿ. ಎ ಬಿ ಸಿ ಕೋನ ಸ್ವಲ್ಪ ಹಾಗೆ ಚಿತ್ರದಲ್ಲಿ ಬರುತ್ತೆ ನೋಡಿ. ಎ ಬಿ ಸಿ ಕೋನ ಕರೆಕ್ಟು ಸರ್. ಆ ಎ ಬಿ ಸಿ ಕೋನ ಅನ್ನೋದು ಆ ಎ ಬಿ ಡಿ ಕೋನಕ್ಕಿಂತ ದೊಡ್ಡದಾಗಿದೆ. ಚಿತ್ರ ನೋಡಿ ಇನ್ನೊಂದ್ಸಲ ಬರುತ್ತೆ ಪುಟಾಣಿದು. ಹೌದು ಸರ್, ಆ ಡುಮ್ಮ ಆ ಪುಟಾಣಿಗಿಂತ ದೊಡ್ಡದಾಗಿದ್ದಾನೆ ಸರ್. ಹಾಗೆ ನೋಡ್ತಾ ಇರಿ, ಅದೇ ಎ ಬಿ ಸಿ ಕೋನ ಎ ಬಿ ಡಿ ಅನ್ನೋದು ಎ ಡಿ ಬಿಗೆ ಸಮ ತಾನೆ. ಅದರಿಂದ ಅದೇ ಎ ಬಿ ಸಿ ಕೋನ. ಚಿತ್ರ ಗಮನಿಸಿ ಈಗ ನೋಡಿ, ಎ ಡಿ ಬಿ ಕೋನಕ್ಕೆ ಸಮಕ್ಕಿಂತ ದೊಡ್ಡದಾಗಿದೆ ಅಲ್ವಾ? ಈಗ ನಿಮ್ಮ ಬುದ್ಧಿಗೆ ಒಂದು ಚಾಕಚಕ್ಯತೆ. ಏನು ಹೇಳಿ? ಬಿ ಡಿ ಸಿ ತ್ರಿಭುಜದಲ್ಲಿ ಆ ಎ ಡಿ ಬಿ ಕೋನ ಅನ್ನೋದು ಹೊರಕೋನ. ಇದನ್ನು ಗುರ್ಸಕ್ಕೆ ಬರಬೇಕು ಮಕ್ಕಳೇ. ಏನು ಹೇಳಿ? ಬಿ ಡಿ ಸಿ ಆ ತ್ರಿಭುಜದಲ್ಲಿ ಆ ಎ ಡಿ ಬಿ ಅನ್ನೋದು ಹೊರಕೋನ ಮಕ್ಕಳೇ. ತಕ್ಷಣ ಗೊತ್ತಾಯಿತು ಅಂತೀರಾ? ಹೊರಕೋನವು ಅಭಿಮುಖ ಕೋನಕ್ಕೆ ಕಿಂತ ಜಾಸ್ತಿ ಇರುತ್ತೆ. ಈಗ ಹೇಳಿ ಹಾಗಾರೆ. ಆದರೆ ಆ ಎ ಡಿ ಬಿ ಕೋನ ಅನ್ನೋದು ಆ ಸಿ ಕೋನಕ್ಕಿಂತಲೂ ದೊಡ್ಡದು ಮಕ್ಕಳೇ. ಗಮನಿಸಿ ಚಿತ್ರದಲ್ಲಿ. ಆ ಎ ಡಿ ಬಿ ಕೋನ ಅನ್ನೋದು ಸಿ ಕೋನ ಕಾಣಿಸ್ತಾ ಇದೆ ನೋಡಿ. ಬಣ್ಣ ಬಂತಲ್ಲಿ, ಆ ಸಿ ಕೋನಕ್ಕಿಂತಲೂ ಹೆಚ್ಚು. ಈಗ ಚೆನ್ನಾಗಿದೆ ನೋಡಿ. ನಾನು ನಿಮಗಿಂತ ದೊಡ್ಡವನು, ನೀವು ನಿಮ್ಮ ತಮ್ಮಂಗಿಂತ ದೊಡ್ಡವರು. ಹಾಗಾದರೆ ನಾನು ನಿಮ್ಮ ತಮ್ಮಂಗಿಂತ ದೊಡ್ಡವನ ಚಿಕ್ಕವನ ಹೇಳಿ? ಅಷ್ಟು ಗೊತ್ತಾಗಲ್ವಾ ಸರ್? ಎ ಬಿ ಸಿ ಕೋನ ಅನ್ನೋದು ಎ ಡಿ ಬಿ ಕೋನಕ್ಕಿಂತ ದೊಡ್ಡದು, ಎ ಡಿ ಬಿ ಕೋನ ಅನ್ನೋದು ಸಿ ಕೋನಕ್ಕಿಂತ ದೊಡ್ಡದು. ಹಾಗಾದರೆ ಎ ಬಿ ಸಿ ಕೋನ ಅನ್ನೋದು ಅಂದರೆ ಬಿ ಕೋನ ಅನ್ನೋದು ಯಾವುದಕ್ಕಿಂತ ದೊಡ್ಡದು ಅಂತ ಆಯ್ತು ಹೇಳಿ? ಸಿ ಕೋನಕ್ಕಿಂತ ದೊಡ್ಡದು ಅಂತ ಆಯ್ತು. ಎಷ್ಟು ಚೆನ್ನಾಗಿ ಸಾಧನೆ ಮಾಡಿದ್ರಿ ಮಕ್ಕಳೇ ಇದನ್ನು. ಎಷ್ಟು ಮುದ್ದಾದ ಪ್ರಮೇಯ ಮಕ್ಕಳೇ ಇದು. ಎಷ್ಟು ಬುದ್ಧಿಯನ್ನು ಉಪಯೋಗಿಸಿದ್ರಿ. ಒಂದ್ಸಲಿ ಹಾಗೆ ವಾಪಸ್ ಬಂದು ಎಲ್ಲವನ್ನ ಆಲೋಚನೆ ಮಾಡಿ ಇನ್ನೇನಾದರೂ ರಚನೆ ಮೂಲಕ. ಇದಿಷ್ಟಕ್ಕೆ ಸೀಮಿತ ಆಗಬೇಡಿ. ಸರ್ ನಮ್ಮ ಕ್ಲಾಸಲ್ಲಿ ಈ ಥರ ಹೇಳ್ಕೊಟ್ಟಿದ್ದಾರೆ, ನಾನು ಈ ಥರ ಮಾಡ್ತೀನಿ. ಇದು ನಿಮ್ಮದಲ್ಲ ಮಕ್ಕಳೇ, ನಿಮ್ಮ ಸಾಮರ್ಥ್ಯಕ್ಕಲ್ಲ ಇವೆಲ್ಲನೂ. ಯೋಚನೆ ಮಾಡಿ, ನಾನು ಬೇರೆ ಇನ್ಯಾವುದರ ರೀತಿಯಲ್ಲಿ ಇನ್ಯಾವುದರ ರಚನೆ ಮಾಡಿ ಇದನ್ನು ಸಾಧನೆ ಮಾಡೋಕ್ಕಾಗತ್ತಾ?
ಬಿ ಸಿ ಅನ್ನೋದು ಎ ಸಿ ಅನ್ನೋದು ಬಿ ಸಿಗಿಂತ ದೊಡ್ಡದು ಅಂತ ಇವಾಗ ಸಾಧನೆ ಮಾಡೋದು ಹೇಗೆ? ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟು ಮಾಡೋದು ಹೇಗೆ? ಬೇರೆ ಬೇರೆ ಏನಾದ್ರು ರಚನೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಮಾಡಿ ಪ್ಲೀಸ್, ಮಾಡ್ತೀರಾ? ಮುಂದಕ್ಕೆ ಹೋಗೋಣ, ಇನ್ನೊಂದು ಪ್ರಮೇಯ ಕಲ್ತ್ಕೊಳ್ಳೋಣ ಬನ್ನಿ. ಅಸಮಾನತೆಗೆ ಸಂಬಂಧಪಟ್ಟಂಥ ಇನ್ನೊಂದು ಮುದ್ದಾದ ವಿಷಯಗಳನ್ನು ಈ ಪುಂಡಾಣಿ ಚಟುವಟಿಕೆ ಮಾಡೋದ್ರಿಂದ ಕಲ್ತ್ಕೊಳ್ಳೋಣ. ಏನದು ಚಟುವಟಿಕೆ ನೋಡಿ, ಎ ಬಿ ತೆಗೆದುಕೊಂಡಿದ್ದೀನಿ, ಅಲ್ಲಿ ಎ ಕೋನ ತೆಗೆದುಕೊತಾ ಇದ್ದೀನಿ ಮಕ್ಕಳೇ, 50 ಡಿಗ್ರಿ ಇದೆಯಪ್ಪ. ಈಗ ಬಿ ಪಿ ಅನ್ನೋದಿದೆಯಲ್ಲ ನೋಡಿ, ಹಾಗೆ ಆ ಕೋನಕ್ಕೂ ಮತ್ತು ಎದುರುಗಡೆ ಇರೋ ಬಾಹುನು ಅಳತೆ ಮಾಡ್ತೀನಿ. 50 ಡಿಗ್ರಿ ಇದ್ದಾಗ ಪಿ ಬಿ ಎಷ್ಟು ಅಳತೆ ಇದೆ? 4 ಸೆಂಟಿಮೀಟ್ರ್ ಇದೆಯಪ್ಪ. ಈಗ ಕೋನನ್ನು ಜಾಸ್ತಿ ಮಾಡ್ತೀನಿ ಮಕ್ಕಳೇ, ಕೋನನ್ನು ಜಾಸ್ತಿ ಮಾಡ್ತಾ ಇದ್ದೀನಿರಪ್ಪ. ನೋಡ್ರೋ 60 ಡಿಗ್ರಿ ಇಟ್ಕೋತಾ ಇದ್ದೀನಿರಪ್ಪ. ಆವಾಗ ಅದ್ರ ಎದುರುಗಡೆ ಇರುವಂಥ ಬಾಹುವಿನ ಉದ್ದ ಏನಾಗುತ್ತೆ ನೋಡೋಣ ಹೇಳ್ರಿ? ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? ಅಳತೆ ಮಾಡಿ ನೋಡಿದ್ರೆ 5.1 ಜಾಸ್ತಿ ಆಯಿತು, ಅದನ್ನೂ ತೆಗೆದುಬಿಡ್ತೀನಪ್ಪ. ಇನ್ನೊಂದಿಷ್ಟು ಕೋನದ ಅಳತೆ ಜಾಸ್ತಿ ಮಾಡ್ತೀನಪ್ಪ. ಈಗ ನೋಡಿ ಎಷ್ಟು ತೊಗೊಂಡಿದ್ದೀನಿ? 107 ಡಿಗ್ರಿ ತೊಗೊಂಡಿದ್ದೀರಾ ಸರ್. ಈಗ ಅಳತೆ ಮಾಡಿ ಅದರ ಅಭಿಮುಖವಾದಂಥ ಬಾಹು, ಅಯ್ಯೋ 6.9 ಸೆಂಟಿಮೀಟ್ರ್ ಇದೆ. ಏನು ಗೊತ್ತಾಯಿತು ಮಕ್ಕಳೇ ಇದರಿಂದ ನಿಮಗೆ? ಏನರ್ಥ ಆಯಿತು ಹೇಳಿ? ಕೋನವನ್ನು ಹೆಚ್ಚು ಮಾಡ್ತಾ ಹೋದರೆ ಅದಕ್ಕೆ ಅಭಿಮುಖವಾದ ಬಾಹುವಿನ ಉದ್ದ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾದರೆ ಯಾವುದೋ ಒಂದು ತ್ರಿಭುಜದಲ್ಲಿ ಅದೇ ದೊಡ್ಡ ಕೋನ ಅಂದ್ಕೊಡ್ರಪ್ಪ. ಹಾಗಾದರೆ ಅದಕ್ಕೆ ಎದುರುಗಡೆ ಇರೋ ಬಾಹು ಗೊತ್ತಾಗೋಯ್ತು, ಅದೇ ದೊಡ್ಡ ಬಾಹು ಆಗಿರುತ್ತೆ. ಹಾಗಾದರೆ ಏನು ವಿಷಯ ತಿಳ್ಕೊಂಡ್ರಿ ನೀವು? ಕರೆಕ್ಟ್, ದೊಡ್ಡ ಕೋನಕ್ಕೆ ಅಭಿಮುಖವಾದ ಬಾಹು ದೊಡ್ಡದಾಗಿರುತ್ತೆ. ಸರ್ ಅವೆಲ್ಲ ಹೇಳ್ಕೊಟ್ರಲ್ಲ, ಅದ್ರ ವಿಲೋಮ ಅಲ್ವಾ? ಹೌದು, ವಿಲೋಮನೇ. ಏನು ಹೇಳಿ? ಬಾಹು ದೊಡ್ಡದಾಗಿದ್ದರೆ ಅದಕ್ಕೆ ಎದುರಾಗಿರೋ ಕೋನ ದೊಡ್ಡದಾಗಿರುತ್ತೆ. ಇವಾಗ ಹೇಳ್ಕೊಟ್ಟಿದ್ದು ಕೋನ ದೊಡ್ಡದಾಗಿದ್ದರೆ ಅದಕ್ಕೆ ಎದುರಾಗಿರೋ ಬಾಹುನೂ ದೊಡ್ಡದಾಗಿರುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಈಗ ಮಾಡಿದ್ರಲ್ಲ ಅಳತೆ ಮಾಡಿ, ಈ ರೀತಿ ಸಾಧನೆ ಮಾಡೋದಕ್ಕೆ ಪ್ರಾಯೋಗಿಕ ಸಾಧನೆ ಮಾಡೋಣ. ಈಗ ತಾತ್ವಿಕ ಸಾಧನೆ ಮಾಡೋಣ, ತರ್ಕಬದ್ಧವಾಗಿ ಸಾಧನೆ ಮಾಡೋಣ. ಬನ್ನಿ ಮಕ್ಕಳೇ, ಹೇಗೆ ಮಾಡೋದು ಅಂತ ಭಾಳ ಇಷ್ಟಪ್ಪ ನನಗೆ. ಎಷ್ಟು ಮುದ್ದಾದ ಪ್ರಮೇಯ ಗೊತ್ತಾ ಇದು? ಎಷ್ಟು ಚೆನ್ನಾಗಿ ಮಾಡ್ತೀವಿ ಗೊತ್ತಾ ನಾವು? ಒಂದು ತ್ರಿಭುಜ ಅಂದರೆ ಒಂದು ತ್ರಿಭುಜ ಬರ್ಕೋಬೇಕು ತಾನೆ? ಬರ್ಕೊಂಡಿದ್ದೀವಪ್ಪ. ಹೆಸರು ನಿಮ್ಮದೇ ಹೆಸರು ಪುಟಾಣಿ, ನಾನು ಯಾವಾಗಲೂ ಈಸಿ ಆಗಲಿ ಅಂತ ABC ತೊಗೋತಾ ಇದ್ದೀನಿ. ಏನು ಬೇಕಾದ್ರೂ ಹೆಸರು ಕೊಡ್ರಪ್ಪ. ಆಮೇಲೆ 2 ಬಾಹು ಕೋನ ಸೆಲೆಕ್ಟ್ ಮಾಡ್ಕೋಬೇಕು ತಾನೆ? ಯಾವ ಕೋನ? ಸಾರ್ ನೋಡಿ ಆ ಚಿತ್ರದಲ್ಲಿ ಬಿ ಕೋನ ನೋಡಿ ಸಿ ಕೋನಕ್ಕಿಂತ ದೊಡ್ಡದಾಗಿದೆ ಸರ್. ಹಾಗಾದರೆ ತ್ರಿಭುಜದಲ್ಲಿ ಯಾವುದು ದೊಡ್ಡ ಕೋನ? ನಾನು ತೆಗೆದುಕೊಂಡಿರೋದು ಬಿ ಕೋನ, ದೊಡ್ಡ ಕೋನ ಸರ್. ಹಾಗಾದರೆ ಅದಕ್ಕೆ ಎದುರುಗಡೆ ಇರೋ ಬಾಹು ಯಾವುದು? ಅದಕ್ಕೆ ಎದುರುಗಡೆ ಇರೋದು AC ಸರ್. ಅದು ಆ AC ಅನ್ನೋದು ಆ ಸಿ ಕೋನಕ್ಕೆ ಎದುರುಗಡೆ ಇರುವಂತಹ ABಗಿಂತ ದೊಡ್ಡದಾಗಿರಬೇಕು ಸರ್. ಏನು ಪ್ರೂವ್ ಮಾಡಬೇಕೀಗ? ದೊಡ್ಡ ಕೋನಕ್ಕೆ ಎದುರುಗಡೆ ಇರೋ ಬಾಹುವು ಚಿಕ್ಕ ಕೋನಕ್ಕೆ ಎದುರುಗಡೆ ಇರೋ ಬಾಹುಗಿಂತ ಜಾಸ್ತಿ ಇರುತ್ತೆ ಅಂತ ಸಾಧನೆ ಮಾಡೋಕ್ಕೆ ಹೊರಟಿದ್ದೀರಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಹೇಗೆ ಸಾಧನೆ ಮಾಡೋದು? ತಡ್ರಿ ಸರ್ ಒಂಚೂರು ಯೋಚನೆ ಮಾಡ್ತೀವಿ. ಒಂದು ಸೆಕೆಂಡ್ ತಡ್ರಿ ಸರ್. ಆಯ್ತಪ್ಪ, ಯೋಚನೆ ಮಾಡಿಯಪ್ಪ. ಏನು ರಚನೆ ಮಾಡ್ತೀರಾ? ಬಾಹುನಾದರೂ ಕೊಟ್ಟಿದ್ದರೆ ಉದ್ದ ದೊಡ್ಡದು ಅಂತಂದರೆ ಅದನ್ನು ಕಟ್ ಮಾಡ್ಬೋದಾಗಿತ್ತು. ಏನು ಇಲ್ದರೇನು ರಚನೆ ಮಾಡ್ಬೋದಾ? ಏನು ರಚನೆ ಮಾಡಿದ್ರೆ ಸಾಕು ಅಂತ ಅನ್ಸುತ್ತೆ ಈಗ? ನೋಡಿ, ಆ AC ಅನ್ನೋದು ABಗಿಂತ ದೊಡ್ಡದು ಅಂತ ಸಾಧನೆ ಮಾಡಬೇಕು. 3 ಸಾಧ್ಯತೆ ಇದೆ ಅಲ್ವಾ? ಏನು ಸಾಧ್ಯತೆ? ಆ AC ಅನ್ನೋದು ABಗೆ ಸಮ ಇರ್ಬೋದು. ಆಮೇಲೆ ನೆಕ್ಸ್ಟ್ ತೆಗೆದುಕೊಳ್ಳೋಣ, ಅದನ್ನು ಚಿತ್ರ ಇನ್ನೊಂದ್ಸರಿ ಬರ್ಕೊಂಡಿದ್ದೀನಿ. AC ಅನ್ನೋದು ABಗೆ ಸಂಬಂಧಪಟ್ಟಾಗ ಮಾತಾಡಬೇಕು. ಏನೇನಾಗ್ಬೋದು? 3 ಚಾನ್ಸ್ ಇದೆ. AC ಅನ್ನೋದು ABಗೆ ಸಮನಾಗಿರ್ಬೋದು ಸರ್, ಅಥವಾ AC ಅನ್ನೋದು ABಗಿಂತ ಚಿಕ್ಕದಾಗಿರ್ಬೋದು ಸರ್. ಇವೆರಡೂ ಆಗಿಲ್ಲಪ್ಪ, ಇವೆರಡೂ ಆಗಿಲ್ಲ. ಏನು? ಅದು ಎರಡು ಸಮ ಅಲ್ಲ. AC ಅನ್ನೋದು ABಗಿಂತ ಚಿಕ್ಕದಲ್ಲ. ಹಾಗಾದರೆ ಏನಾಗಿರಬೇಕು ಸರ್? ದೊಡ್ಡದಾಗಿರಲೇಬೇಕು ಸರ್. ನಮಗೇನೋ ವಿಷಯ ಸಿಕ್ತು ಸರ್, ನೀವು ಚೆನ್ನಾಗಿ ಹೇಳಿದ್ರಿ ಸರ್. ನೀವು ಏನು ಹೇಳಿದೆ? ನಾನು AC ಅನ್ನೋದು ABಗಿಂತ ದೊಡ್ಡದು ಅಂತ ಸಾಧನೆ ಮಾಡಬೇಕು. ಅದಕ್ಕೊಂದು ವಿಚಿತ್ರವಾದ ಕೆಲಸ ಮಾಡ್ತಾ ಇದ್ದೀನಿ ನಾನು. ಏನು ವಿಚಿತ್ರವಾದ ಕೆಲಸ ಗೊತ್ತಾ? ನಾನು AC ಅನ್ನೋದು ABಗೆ ಸಮ ಅಲ್ಲ ಅಂತ ಸಾಧನೆ ಮಾಡ್ತೀನಿ. ಈಗ AC ಅನ್ನೋದು ABಗಿಂತ ಚಿಕ್ಕದಾಗಿಲ್ಲ ಅಂತ ಸಾಧನೆ ಮಾಡ್ತೀನಿ. ಇದರ ಅರ್ಥ ಏನಾಗ್ಬೋದು ಹೇಳಿ ಅವಾಗ? ಸಾರ್, ಇವೆರಡೂ ಅಲ್ಲ ಅಂದಮೇಲೆ AC ಅನ್ನೋದು ABಗಿಂತ ದೊಡ್ಡದಾಗಿರಲೇಬೇಕು ಸರ್. ಎಷ್ಟು ಚೆನ್ನಾಗಿದೆ ಅಲ್ವಾ? ಎಷ್ಟೆಷ್ಟು ವಿಧಾನಗಳಿದೆಯಲ್ಲ. ದೀಸ್ ಆರ್ ದ ವಂಡರ್ಫುಲ್ ಡೈಮೆನ್ಷನ್ಸ್, ಬ್ಯೂಟಿಫುಲ್ ಮೆಥಡ್ಸ್ ಟು ಸಾಲ್ವ್ ಆರ್ ಪ್ರೂವ್ ಎನಿ ಪರ್ಟಿಕ್ಯುಲರ್ ಥಿಯರಮ್.
ಯಾವುದೇ ಒಂದು ಪ್ರಮೇಯವನ್ನು ಸಾಲ್ವ್ ಮಾಡಬೇಕಾದ್ರೆ, ಸಾಧಿಸ್ಬೇಕಾದ್ರೆ ಎಷ್ಟೊಂದು ಆಯಾಮ ಇರುತ್ತೆ ಗೊತ್ತಾ, ಎಷ್ಟೊಂದು ತಾರ್ಕಿಕವಾದ ವಿಧಾನಗಳಿವೆ ಗೊತ್ತಾ. ಅದರಲ್ಲಿ ಇದು ಒಂದು ಮಕ್ಕಳೇ. ನೋಡೋಣ ಎಷ್ಟು ಚೆನ್ನಾಗಿದೆ, ಮಾಡೋಣ ಈಗ ನೋಡ್ರಪ್ಪ. ಒಂದು ವೇಳೆ ಅನ್ಕೊಳ್ರಪ್ಪ ಎ ಸಿ ಅನ್ನೋದು ಎ ಬಿಗೆ ಸಮನಾಗಿದೆ ಅಂತ ಅನ್ಕೊಂಬಿಡಿ. ಅವಾಗ ಏನಾಗುತ್ತೆ, ಸಮನಾದ ಬಾಹುಗಳಿಗೆ ಅಭಿಮುಖವಾದ ಕೋನಗಳು ಸಮನಾಗಿರಬೇಕು ತಾನೆ. ಆದ್ದರಿಂದ ಬಿ ಕೋನ ಸಿ ಕೋನಕ್ಕೆ ಏನಾಗಿರಬೇಕು, ಸಮನಾಗಿರಲೇಬೇಕು. ಸಾಧ್ಯನೇ ಇಲ್ಲ ಸರ್ ಇದು. ಯಾಕೆ ಹೇಳಿ? ಬಿ ಕೋನ ಸಿ ಕೋನಕ್ಕಿಂತ ದೊಡ್ಡದಾಗಿದೆ ಅಂತ ನಾವು ದತ್ತದಲ್ಲಿ ಬರ್ಕೊಂಡಿದ್ದೀವಲ್ಲ, ಹೌದಲ್ವಾ? ಆದ್ದರಿಂದ ಇದು ಸಾಧ್ಯನೇ ಇಲ್ಲ. ಹಾಗಿದ್ಮೇಲೆ ಏನು ಕನ್ಕ್ಲೂಷನ್ ನಿಮ್ಮದು? ನೀವು ಅಂದ್ಕೊಂಡ್ರಲ್ಲ ಅದು ಸುಳ್ಳು. ಎ ಸಿ ಅನ್ನೋದು ಎ ಬಿಗೆ ಸಮನಾಗಿಲ್ಲ. ಇನ್ನೊಂದು ತಗೊಳ್ಳ, ಎಷ್ಟು ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟಪ್ಪ. ಎಷ್ಟು ಜನ ಎಂಜಾಯ್ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ ನನಗೆ, ಭಾಳ ಚೆನ್ನಾಗಿದೆ. ಎಂಜಾಯ್ ಮಾಡೋರಿಗೆ ಮಾತ್ರ ಖುಷಿನೋ ಖುಷಿ. ಈಗೇನು ಗೊತ್ತಾ, ನಾನು ಆ ಎ ಸಿ ಅನ್ನೋದು ಎ ಬಿಗಿನ್ನ ಚಿಕ್ಕದು ಅಂತ ತಗೊಂಡಿದ್ದೀನಿ. ನೋಡ ಚಿಕ್ಕದ ಅಂತ ಚೆಕ್ ಮಾಡೋಣ. ಎ ಸಿ ಅನ್ನೋದು ಎ ಬಿಗಿಂತ ಚಿಕ್ಕದಾಗಿದ್ಮೇಲೆ ನೋಡಿ, ಎ ಸಿ ಅನ್ನೋದು ಚಿಕ್ಕದಾದ್ಮೇಲೆ ಅದಕ್ಕೆ ಎದುರುಗಡೆ ಇರೋ ಕೋನ ಯಾವುದು? ಬಿ ಕೋನ. ಅದು ಸಿ ಕೋನಕ್ಕಿಂತ ಏನಾಗಿರಬೇಕು ಸರ್? ಚಿಕ್ಕದಾಗಿರಬೇಕು. ನೀವು ಹಿಂದಿನ ಪ್ರಮೇಯದಲ್ಲಿ ಹೇಳ್ಕೊಟ್ಟಿದ್ದೀರಾ, ದೊಡ್ಡ ಬಾಹುಗೆ ಎದುರಾಗಿರುವಂಥ ಕೋನ ದೊಡ್ಡದಾಗಿರುತ್ತೆ, ಚಿಕ್ಕ ಬಾಹುಗೆ ಎದುರಾಗಿರೋ ಕೋನ ಚಿಕ್ಕದಾಗಿರುತ್ತೆ ಅಂತ. ಈಗೇನು ಹೇಳಿದ್ರಿ? ಎ ಸಿ ಅನ್ನೋ ಚಿಕ್ಕದು ಅಂತ ಹೇಳಿದ್ರಿ, ಅದಕ್ಕೆ ಎದುರುಗಡೆ ಇರೋದು ಬಿ ಕೋನ. ಎ ಬಿ ಅನ್ನೋದು ದೊಡ್ಡದಾಗಿದೆ, ಅದಕ್ಕೆ ಎದುರುಗಡೆ ಇರೋ ಸಿ ಕೋನ ಅದಕ್ಕಿಂತ ಚಿಕ್ಕದಾಗಿರಬೇಕು. ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಹೇಳಿ? ಅವರೇ ಕೊಟ್ಟಿದ್ದಾರಲ್ಲ, ಏನಂತ? ಬಿ ಕೋನ ಸಿ ಕೋನಕ್ಕಿಂತ ದೊಡ್ಡದಾಗಿದೆ ಅಂತ ಕೊಟ್ಟಿದ್ದಾರಲ್ಲ, ಚಿಕ್ಕದಾಗಿರೋಕ್ಕೆ ಹೆಂಗೆ ಸಾಧ್ಯ? ತತ್ವದಲ್ಲಿ ಕೊಟ್ಟಿದ್ದಾರೆ ಅವರು. ಮತ್ತು ಇದೂ ಸಾಧ್ಯ ಇಲ್ಲ. ಹಾಗಿದ್ಮೇಲೆ ಮೂರನೇ ಸಾಧ್ಯ ಇರಲೇಬೇಕು ತಾನೆ. ಎ ಸಿ ಅನ್ನೋದು ಎ ಬಿಗೆ ಸಮನಾಗೂ ಇಲ್ವಂತೆ, ಚಿಕ್ಕದೂ ಅಲ್ವಂತೆ ಅಂದಮೇಲೆ ಎ ಸಿ ಅನ್ನೋದು ಎ ಬಿಗೆ ಏನಾಗಿರಬೇಕು? ದೊಡ್ಡದಾಗಿರ್ಬೇಕು. ಈಗ ಎಂಥ ಚೆನ್ನಾಗಿದೆ ಅಲ್ವೇನ್ರಿ ಇದು? ಎಷ್ಟು ವಿಚಿತ್ರವಾದಂಥ ತಾರ್ಕಿಕತೆ ಅಲ್ವೇನ್ರಿ? ಇವೆರಡೂ ಆಗಲ್ಲ ಅಂದರೆ ಇನ್ನೊಂದು ಇರೋದು ಆಗಲೇಬೇಕು. ನಾನಂತೂ ಎಂಜಾಯ್ ಮಾಡಿದೆ, ನೀವು ಎಂಜಾಯ್ ಮಾಡ್ತೀರಾ ಅನ್ಸುತ್ತೆ. ಇನ್ನೊಂದು ವಿಚಾರಕ್ಕೆ ಹೋಗೋಣ ಬನ್ನಿ, ಇನ್ನೊಂದು ವಿಚಾರ ತಿಳ್ಕೊಳ್ಳೋಣ. ನೋಡಿ, ಇಲ್ಲೊಂದು ವಿಚಿತ್ರವಾದ 3 ತ್ರಿಭುಜಗಳನ್ನು ಬರ್ಕೊಂಡಿದ್ದೀನಿ. ನೀವು ಸಾವಿರಾರು ತ್ರಿಭುಜಗಳನ್ನು ಬರ್ಕೊಳ್ಳಿ, ಆಕ್ಟಿವಿಟಿ ಮಾಡಿ. ನೀವು ಅದರ ಅಳತೆಗಳನ್ನು ಕಂಡುಹಿಡೀರಪ್ಪ. ಅಳತೆಗಳನ್ನು ನೋಡಿ, ನಾನು ಅದಕ್ಕೆ ಹೆಸರುಗಳು ಕೊಟ್ಕೋತೀನಿ. ಎಲ್ಲದಕ್ಕೂ ಒಂದೇ ಹೆಸರು ಕೊಟ್ಕೊಂಡಿದ್ದು ನನಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ. ಈಗ ನೋಡಿ, ಯಾವ್ದಾದ್ರು 2 ಬಾಹು ಸೆಲೆಕ್ಟ್ ಮಾಡ್ಕೊಳ್ಳಿ. ಉದಾಹರಣೆಗೆ ಎ ಬಿ ಪ್ಲಸ್ ಎ ಸಿ 3ಕ್ಕೆ 5 ಕೊಡಿದ್ರೆ ಸರ್ 8, 4ಕ್ಕಿಂತ ಜಾಸ್ತಿ. 4ವರೆಗೆ 6ವರೆಗೆ ಕೊಡಿದ್ರೆ 11, ಅದು 4ಕ್ಕಿಂತ ಜಾಸ್ತಿ. 3 ಸರ್ ಇನ್ನು 3 4 ಕೂಡಪ್ಪ. ಎ ಬಿನೂ ಬಿ ಸಿನೂ ಕೂಡ್ರಪ್ಪ. ಎ ಬಿ ಬಿ ಸಿ ಕೂಡಿದ್ರೆ 3ಕ್ಕೆ 4 ಕೊಡಿದ್ರೆ 7, 5ಕ್ಕಿಂತ ಜಾಸ್ತಿ. ಸರ್ ಈ ಥರ ಕೊಡ್ತೀನಿ. ಎ ಸಿನೂ ಬಿ ಸಿನೂ ಕೊಡ್ತೀನಿ ಸರ್. 4 5 ಕೊಡಿದ್ರೆ 9, ಎ ಬಿ 3 ಏನು ಗೊತ್ತಾಯ್ತಾ? ಯಾವ್ದಾದ್ರು 2 ಬಾಹುನ ಕೂಡ್ಕೊಂಡ್ವಿ ಸರ್. 3ನೇ ಬಾಹು ಜೊತೆ ಹೋಲಿಕೆ ಮಾಡಿ. ಹೋಲಿಕೆ ಮಾಡೋದೇನಿದೆ ಸರ್ ಅದರಲ್ಲಿ? ದೊಡ್ಡದಾಗಿದೆ. ಅದೇ ನೀವು ಹೇಳಿದ ಸತ್ಯ, ಅಷ್ಟೇ ನಾನು ಹೇಳಿದ್ದು. ಏನು ಹೇಳಿ? ತ್ರಿಭುಜದಲ್ಲಿ ಯಾವುದೇ 2 ಬಾಹುಗಳ ಮೊತ್ತ 3ನೇ ಬಾಹುಗಿಂತ ದೊಡ್ಡದಾಗಿರುತ್ತೆ ಅಂತ. ಇರಲೇಬೇಕು ಮಕ್ಕಳೇ, ಇಲ್ಲಾಂದರೆ ತ್ರಿಭುಜನ ರಚನೆ ಮಾಡೋಕ್ಕಾಗಲ್ಲ. ತ್ರಿಭುಜ ರಚನೆ ಮಾಡೋಕ್ಕೆ ಅದೇ ಮುಖ್ಯವಾದ ಕಂಡೀಷನ್ನು. ಇದು ನೋಡಿ, 2 ಬಾಹುಗಳು ಅಂದ್ಕೊಳ್ಳಿ. ನೋಡಿ, ಇದು 5 ಸೆಂಟಿಮೀಟ್ರ್ ಇದೆ. ಇದು ಉದ್ದ ತೆಗೆದುಕೊಳ್ಳಿ. ಇದು ಉದ್ದ ಒಂದು 8 ಸೆಂಟಿಮೀಟ್ರ್ ಇದೆ ಅಂದ್ಕೊಳ್ಳಿ. ಈ ಕಡೆದು ಇದು 4 ಸೆಂಟಿಮೀಟ್ರು, ಈ ಕಡೆದು 4 ಸೆಂಟಿಮೀಟ್ರು. ತ್ರಿಭುಜ ಆಗೋದೇ ಇಲ್ಲ. ಇನ್ನೂ ಕಮ್ಮಿ ಆಯಿತು ಅಂತ ಇಟ್ಕೊಳ್ಳಿ. ಉದ್ದ 9 ಸೆಂಟಿಮೀಟ್ರ್ ಇದೆ, ಈ ಕಡೆಯಿಂದ 4 ಸೆಂಟಿಮೀಟ್ರು, ಈ ಕಡೆಯಿಂದ 4 ಸೆಂಟಿಮೀಟ್ರು. ಟಚ್ಚೇ ಆಗೋಲ್ಲ. ಹಾಗಾದರೆ ತ್ರಿಭುಜ ರಚನೆ ಆಗಬೇಕಾದ್ರೆ ಇದೊಂದು ಕಂಡೀಷನ್ನು ಮಕ್ಕಳೇ. ಏನು ಹೇಳಿ? ಯಾವುದೇ 2 ಬಾಹುಗಳ ಮೊತ್ತ 3ನೇ ಬಾಹುಗಿಂತ ದೊಡ್ಡದಾಗಿರಲೇಬೇಕು ಮಕ್ಕಳೇ. ಎಷ್ಟು ಚೆನ್ನಾಗಿದೆ ಅಲ್ವಾ? ಏನು ಹಾಗಾದರೆ? ಎ ಬಿ ಪ್ಲಸ್ ಬಿ ಸಿ ಅನ್ನೋದು ಎ ಸಿಗಿನ್ನ ದೊಡ್ಡದಾಗಿರಬೇಕು. ಹಾಗೆ ಇನ್ನು ಮಿಕ್ಕಿದ್ದು ಎಷ್ಟು ಚೆನ್ನಾಗಿ ಸಾಧನೆ ಮಾಡಿದ್ರಿ ಅಲ್ವಾ? ಯಾವ ಥರ ಸಾಧನೆ ಇದು? ಪ್ರಾಯೋಗಿಕ ಸಾಧನೆ. ಈಗ ಬಂತು ಏನು ಹೇಳಿ? ತಾರ್ಕಿಕ ಸಾಧನೆ. ನಂಗೆ ಇಷ್ಟವಾದ್ದು, ನಿಮಗೂ ಇಷ್ಟ ಅಂತ ಅಂದ್ಕೊಳ್ಳ. ಬನ್ನಿ ಮಾಡೋಣ. ಏನು? ತ್ರಿಭುಜದ ಯಾವುದೇ 2 ಬಾಹುಗಳ ಮೊತ್ತ 3ನೇ ಬಾಹುಗಿಂತ ದೊಡ್ಡದಾಗಿರುತ್ತೆ ಅಂತ ಸಾಧನೆ ಮಾಡಬೇಕು. ಬನ್ನಿ ಸಾಧನೆ ಮಾಡೋಣ. ಒಂದು ತ್ರಿಭುಜ ರಚನೆ ಮಾಡ್ಕೊಳ್ಳೋಣ. ಏನು ಬೇಕಾದ್ರೂ ಹೆಸರು ಕೊಟ್ಕೊಳ್ಳಿ, ಈಸಿ ಆಗಲಿಂತ ಎ ಬಿ ಸಿ. ಯಾವ್ದಾರ 2 ಬಾಹು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಬರೆದುಬಿಡಿ. ಏನೇನು ಸಾಧ್ಯತೆ ಇದೆ ಎಲ್ಲ ಬರೀರಿ. ಏನೇನು ಹೇಳಿ? ಈ ತ್ರಿಭುಜದಲ್ಲಿ ಸಾಧನೀಯ ಏನೇನು ಸಾಧನೆ ಮಾಡಬೇಕು? ಎ ಬಿ ಪ್ಲಸ್ ಎ ಸಿ ಕೂಡಿದ್ರೆ ಬಿ ಸಿಗಿನ್ನ ಜಾಸ್ತಿ ಬರುತ್ತೆ. ಹಾಗೆ ಬಿ ಸಿ ಪ್ಲಸ್ ಎ ಬಿ ಕೂಡಿದ್ರು ಎ ಸಿಗಿನ್ನ ಜಾಸ್ತಿ ಬರುತ್ತೆ. ಎ ಸಿ ಪ್ಲಸ್ ಬಿ ಸಿ ಕೂಡಿದ್ರು ಎ ಬಿಗಿನ್ನ ಜಾಸ್ತಿ ಬರುತ್ತೆ. ಈ 3 ಆಗಿರುತ್ತೆ ಅಂತ ಸಾಧನೆ ಮಾಡಬೇಕು. ಹೇಗೆ ಮಾಡೋದು? ಎ ಬಿ ಪ್ಲಸ್ ಎ ಸಿ, ಎ ಬಿ ಇಲ್ಲಿದೆ, ಎ ಸಿ ಇಲ್ಲಿದೆ. ಇಲ್ಲಿರೋ ಎ ಸಿನ ಹೀಗೇನಾದರೂ ಬರ್ಕೋಬೋದಾ? ಒಂಚೂರು ನೋಡೋಣ, ಯೋಚನೆ ಮಾಡೋಣ.
ಎ ಬಿ ಹೀಗಿದೆ, ಪ್ಲಸ್ ಎ ಸಿ ಅಂತ ಇದ್ದಾರೆ, ಈ ಕಡೆ ಇದೆ, ಹಿಂಗೆ ಮೇಲಿಗೆ ಬರ್ಕೊ ಟ್ರೈ ಮಾಡೋಣ, ಬನ್ನಿ ನೋಡೋಣ ಆ ಥರ ಏನೋ ರಚನೆ ಮಾಡೋಣ. ಏನು ಮಾಡಿದೆ ನೋಡಿ, ರಚನೆ ಏನು ಮಾಡ್ತಾ ಇದ್ದೀನಿ, ಎ ಸಿ ಇದೆಯಲ್ಲ ಅದು ಎಷ್ಟಿದೆಯೋ ಅಷ್ಟೇ ಎ ಡಿ ಇರೋ ಥರ, ಎ ಸಿ ಎಷ್ಟಿದೆಯೋ ಅಷ್ಟೇ ಎ ಡಿ ಇರೋ ಥರ ಬಿ ಎನ ಎ ಡಿವರೆಗೆ ವೃದ್ಧಿಸಿದ್ದೀನಿ. ಆಮೇಲೆ ಆ ಡಿ ಸಿನ ಸೇರಿಸಿದ್ದೀನಿ. ಗೊತ್ತಾಯ್ತಾ ರಚನೆ? ಬನ್ನಿ ಇವಾಗ ಈ ರಚನೆಯಿಂದ ಹೇಗೆ ಸಾಧನೆ ಮಾಡೋದು ಅಂತ ಒಂಚೂರು ನೋಡೋಣ. ನೋಡಿ ಒಂಚೂರು ಯೋಚನೆ ಮಾಡಿ, ನಿಮ್ಗೊಂದು ಸಮದ್ವಿಬಾಹು ತ್ರಿಭುಜ ಕಾಣಿಸ್ತಾ ಇದೆಯಾ? ಸೊ ಕಾಣಿಸ್ತಾ ಇದೆಯಲ್ಲ ಸರ್, ಯಾಕೆಂದರೆ ಎ ಡಿ ಈಸ್ ಈಕ್ವಲ್ಸ್ ಟು ಎ ಸಿ ಅಂತ ರಚನೆಯಲ್ಲಿ ಮಾಡ್ಕೊಂಡಿದ್ದೀರಲ್ಲ ಸರ್, ಅದರಿಂದ ಅದು ಸಮದ್ವಿಬಾಹು ತ್ರಿಭುಜ. ಯಾವ ಬಾಹುಗಳು ಸಮನ ಇದೆ ಹೇಳಿ? ಎ ಸಿ ಅನ್ನೋದು ಸರ್ ಎ ಡಿ ಅನ್ನೋದಕ್ಕೆ ಸಮನಾಗಿದೆ. ತಕ್ಷಣ ಗೊತ್ತಾಗ್ಬಿಡುತ್ತೆ ಸರ್, ಮೂರನೇ ಬಾಹು ಡಿ ಸಿ, ಅದರ ಮೇಲಿನ ಕೋನಗಳಾದಂಥ ಎ ಸಿ ಡಿ ಕೋನ ಅನ್ನೋದು ಚಿತ್ರದಲ್ಲಿ ನೋಡಿ ಎ ಡಿ ಸಿ ಕೋನಕ್ಕೆ ಸಮ ಇರಲೇಬೇಕು. ಮೂರನೇ ಬಾಹುವಿನ ಮೇಲಿನ ಕೋನಗಳು ಸಮನಾದ ಬಾಹುಗಳಿಗೆ ಅಭಿಮುಖವಾದ ಕೋನಗಳು ಅಲ್ವಾ? ಒಂಚೂರು ಹಾಗೆ ಗಮನಿಸಿ, ಎ ಸಿ ಬಿ ಕೋನ ಅಲ್ಲಿ ಬರ್ತಾ ಇದೆ ನೋಡಿ, ಅದಕ್ಕೆ ಎ ಸಿ ಡಿ ಕೋನಕ್ಕೆ ಎ ಸಿ ಡಿ ಕೋನ ಕೂಡಿ, ಆ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅವೆರಡನ್ನೂ ಕೂಡಿದ್ರೆ ಎ ಸಿ ಡಿಗಿನ್ನ ಜಾಸ್ತಿ ಇರಲೇಬೇಕು ತಾನೆ, ಅವೆರಡೂ ಕೂಡಿದ್ರೆ ಎ ಸಿ ಡಿಗಿನ್ನ ಜಾಸ್ತಿ ಬರಲೇಬೇಕಲ್ವನ್ರಪ್ಪ. ಹಾಗೆ ಗಮನಿಸಿ, ಎ ಸಿ ಡಿ ಇವೆರಡನ್ನೂ ಕೂಡಿದ್ರೆ ಯಾವುದು? ಎ ಸಿ ಬಿ ಕೋನ, ಎ ಸಿ ಡಿ ಕೋನ ಎರಡೂ ಕೂಡಿದ್ರೆ ಆ ದೊಡ್ಡ ಕೋನ ಡಿ ಸಿ ಬಿ ಬರುತ್ತೆ ತಾನೆ. ಹಾಗಾದ್ರೆ ಅದು ಎ ಸಿ ಡಿಗಿನ್ನ ಜಾಸ್ತಿ ಇರಲೇಬೇಕು ತಾನೆ. ಬರ್ತಾ ಇದೆ ನೋಡಿ, ಆ ಪುಟಾಣಿಗಿಂತ ಜಾಸ್ತಿ ಇರಲೇಬೇಕು ತಾನೆ. ಆ ಎ ಸಿ ಡಿ ಅನ್ನೋದು ಯಾವುದಕ್ಕೆ ಸಮ ಹೇಳಿ? ಎ ಡಿ ಸಿಗೆ ಸಮ. ಹಾಗಾದ್ರೆ ಅದ್ರ ಜಾಗದಲ್ಲಿ ಅದನ್ನು ಬರಿಬೋದು, ಡಿ ಸಿ ಬಿ ಕೋನ ಅನ್ನೋದು ಹಾಗಾದ್ರೆ ಯಾವುದಕ್ಕಿಂತ ಜಾಸ್ತಿ ಇದೆ? ಆ ಎ ಡಿ ಸಿ ಕೋನಕ್ಕಿಂತ ಜಾಸ್ತಿ ಇದೆ. ಈಗ ಹೇಳಿ, ಹಾಗಾದ್ರೆ ಜಾಸ್ತಿ ಇದ್ಮೇಲೆ ಯಾವುದು ದೊಡ್ಡ ಕೋನ? ಸರ್ ಅದು ಡಿ ಸಿ ಬಿ ಕೋನ. ಅದ್ರಿಗೆ ಎದುರುಗಡೆ ಇರೋ ಬಾಹು ಯಾವುದು? ಸರ್ ಅದು ಇದೆಯಲ್ಲ ಸರ್ ಬಿ ಡಿ, ಅದು ಎದುರುಗಡೆ ಇರೋ ಬಾಹು. ಇದು ದೊಡ್ಡ ಕೋನ, ಅದು ಎದುರುಗಡೆ ಇರೋ ಬಾಹು. ತಕ್ಷಣ ಗೊತ್ತಾಯಿತು ಸರ್, ದೊಡ್ಡದಾಗಿರುತ್ತೆ ಸರ್. ಅದು ಚಿಕ್ಕ ಕೋನ, ಎದುರುಗಡೆ ಇರೋ ಬಾಹು ಸರ್ ಚಿಕ್ಕದಾಗಿರುತ್ತೆ ಸರ್. ಹಾಗಾದ್ರೆ ಯಾವುದು ಯಾವುದಕ್ಕಿಂತ ದೊಡ್ಡದಾಗಿರುತ್ತೆ? ಆ ಡಿ ಬಿ ಅನ್ನೋದು ಪಿ ಸಿಗಿನ್ನ ದೊಡ್ಡದಾಗಿರುತ್ತೆ. ಆ ಡಿ ಬಿ ಹೇಗೆ ಬರುತ್ತೆ ಅಲ್ಲಿ? ಡಿ ಎ ಪ್ಲಸ್ ಎ ಬಿ ಅಂತ ಬರಿಬೋದಲ್ವಾ? ಬರೀರಿ ಮತ್ತೆ ನೋಡಿ, ಅವೆರಡನ್ನು ಕೂಡಿದ್ರೆ ಡಿ ಬಿ ಈಸ್ ಈಕ್ವಲ್ಸ್ ಟು ಎ ಡಿ ಪ್ಲಸ್ ಎ. ಡಿ ಬಿ ಜಾಗದಲ್ಲಿ ಎ ಡಿ ಪ್ಲಸ್ ಎ ಬಿ ಅಂತ ಬರೆಯೋಣ. ಒಂಚೂರು ಗಮನಿಸಿ, ಆ ಎ ಡಿ ಬದಲಿಗೆ ಎ ಸಿ ಬರ್ಕೊಂಬಿಡಿ. ಬರೆದ್ರೆ ಅಯ್ಯೋ ಕುಣಿದಾಡ್ತಾ ಇದ್ದೀರಾ, ಮುಗಿದೋಯ್ತು ಪ್ರಮೇಯ ಅಂತ. ಏನು ಹೇಳಿ? ಎ ಸಿ ಪ್ಲಸ್ ಎ ಬಿ ಅದು ಬಿ ಸಿಗಿನ್ನ ಜಾಸ್ತಿ ಇದೆ ಅಂತ ಪ್ರೂವ್ ಮಾಡಿಬಿಟ್ರೆ. ಇದೇ ಥರನೇ ಇನ್ನೆರಡನ್ನು ನೀವೇ ಮಾಡಿ. ಚೆನ್ನಾಗಿತ್ತಲ್ಲ? ಇಷ್ಟ ಆಯ್ತಲ್ವಾ? ಇಷ್ಟು ವಿಷಯಗಳು ನೀವು ಚೆನ್ನಾಗಿ ತಿಳ್ಕೊಂಡ್ರಿ ಮಕ್ಕಳೇ. ಏನು ಮುದ್ದಾದ ಪಾಠ ಅಲ್ವಾ ಇದು? ಎಷ್ಟು ಚೆನ್ನಾಗಿದೆ ಅಂದರೆ ಈ ಅಧ್ಯಯನ ಸಖತ್ತಾಗಿ ಕಲ್ತ್ರೆ ನೀವು ಎಷ್ಟು ಕೌಶಲ್ಯಗಳು ಬರುತ್ತೆ. 10ನೇ ತರಗತಿಯ ತ್ರಿಭುಜಗಳು ಅನ್ನೋದು, ಮುಂದಿನ ಚಾಪ್ಟರ್ ಆದಂಥ ಚತುರ್ಭುಜಗಳು, ವೃತ್ತಗಳು, ಇವೆಲ್ಲವನ್ನು ಸರ್ ಪಾಠ ಮಾಡಬೇಡಿ ಸರ್, ನಾವೇ ಅರ್ಥ ಮಾಡ್ಕೋತೀವಿ ಸರ್, ನಾವೇ ಬರೆದು ಬಿಡ್ತೀವಿ ಅನ್ಬೋದು. ಅಷ್ಟು ಸುಲಭವಾಗಿ ಚೆನ್ನಾಗಿ ಕಲ್ತ್ಕೋಬೋದು ಅಲ್ವಾ? ಈ ಎಲ್ಲ ಪ್ರಮೇಯಗಳನ್ನು ಒಂದ್ಸಲಿ ಜ್ಞಾಪಿಸ್ಕೊಳ್ಳಿ. ಏನು ಹೇಳಿ? ಎರಡು ಬಾಹುಗಳು ಅಸಮವಾಗಿದ್ದರೆ ದೊಡ್ಡ ಬಾಹುಗೆ ಎದುರುಗಡೆ ಇರೋ ಕೋನ ದೊಡ್ಡದಾಗಿರುತ್ತೆ, ದೊಡ್ಡ ಕೋನಕ್ಕೆ ಎದುರುಗಡೆ ಇರೋ ಬಾಹು ಅದು ದೊಡ್ಡದಾಗಿರುತ್ತೆ. ಹಾಗೆಯೇ ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ಹೆಚ್ಚಾಗಿರುತ್ತೆ ಅನ್ನೋದರೆಲ್ಲದರ ಸಾಧನೆಯನ್ನು ಕಲ್ತ್ಕೊಂಡ್ರಿ. ಅಭ್ಯಾಸ 5.4ರಲ್ಲಿ ಬಹಳ ಅತ್ಯುತ್ತಮವಾದಂಥ ಪುಟಾಣಿ ಲೆಕ್ಕಗಳಿವೆ, ಅವು ದಯವಿಟ್ಟು ಮಾಡಿ. ಪಾಠ ಮಾಡೋದ್ರೊಂದಿಗೆ ಎಲ್ಲವನ್ನ ಇನ್ನೊಂದು ಸಲ 5.1, 5.2, 5.3 ಈಗ ಇಷ್ಟೆಲ್ಲ ಅರ್ಥ ಆದಮೇಲೆ ಇನ್ನೊಂದು ಸಲ ಲೆಕ್ಕಗಳನ್ನು ಮಾಡಿ. ಮತ್ತು ನಾನು ಇನ್ಯಾವುದಾದ್ರು ಸಂದರ್ಭಗಳು ಭಗವಂತ ಅವಕಾಶ ಕೊಟ್ಟರೆ ನಿಮ್ಮೊಂದಿಗೆ ಭೇಟಿಯಾಗ್ತೀನಿ. ಅವಕಾಶಕ್ಕಾಗಿ DSRTಗೆ, ಸರ್ಕಾರಕ್ಕೆ, ಅಧಿಕಾರಿ ವೃಂದದವರಿಗೆ, ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ಹೃದಯಪೂರ್ವಕ ನಮಸ್ಕಾರಗಳು, ವಂದನೆಗಳು.